ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಬ್ಯಾಕ್ ಪಾರ್ಟಲ್ಲಿ ಯಾವ ಥರ ಹೆಮ್ಮಿಂಗನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಈಗ ನೋಡ್ತಾ ಇರ್ಬೋದು, ಒಂದು ಥ್ರೆಡ್ಡನ್ನು ಸೂಜಿಗೆ ಇನ್ಸರ್ಟ್ ಮಾಡಿ ತೊಗೊಂಡಿದ್ದೀನಿ. ಹೆಮ್ಮಿಂಗ್ ಮಾಡೋವಂಥ ಸೂಜಿ ಅಂತ ಹೇಳಿದರೆ ಕೊಡ್ತಾರೆ ಫ್ಯಾನ್ಸಿ ಸ್ಟೋರಲ್ಲಿ. ಅದೇ ಸೂಜಿ ಆದರೆ ನಮಗೆ ತುಂಬಾ ಈಸಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಕಾಣೋದಿಲ್ಲ ಥ್ರೆಡ್ ಔಟ್ಸೈಡಲ್ಲಿ. ಈಗ ನೋಡ್ತಾ ಇರ್ಬೋದು, ನಾಟ್ ಹಾಕಿ ನಾನು ಒಂದು ಸೂಜಿ ದಾರನ ಎಳ್ಕೊಂಡಿದ್ದೀನಿ. ಸ್ವಲ್ಪ ಕ್ಲೋತನ್ನು ನಾವು ತಗೊಳ್ಬೇಕು. ಇದರಿಂದ ನಮಗೆ ಔಟ್ಸೈಡಲ್ಲಿ ಅಷ್ಟೇನು ಕಾಣೋ ಚಾನ್ಸಸ್ ಇರೋದಿಲ್ಲ. ಲೈಟಾಗಿ ಒಂದು ಡಾಟ್ ಅಷ್ಟೇ ತಗೊಳ್ಬೇಕು. ಆಗ ನಮಗೆ ಹೊರಗಡೆ ಸೈಡ್ ನಮಗೆ ಅಷ್ಟೇನು ಕಾಣೋದಿಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಹಾಗೆ ನಾವು ತೋರು ಬೆರಳನ್ನು ಈ ಥರ ಸಪೋರ್ಟಿವ್ ಆಗಿ ಹಿಡ್ಕೊಂಡಿರಬೇಕು. ಮತ್ತು ಆದಷ್ಟು ಕೇರ್ಫುಲ್ಲಾಗಿ ಕೈಗೆ ತಾಗದೇ ಇರೋ ಥರ ನಾವು ಸ್ವಲ್ಪನೇ ಇನ್ಸರ್ಟ್ ಮಾಡಿ ತೆಗಿಬೇಕಾಗುತ್ತೆ ಥ್ರೆಡ್ಡನ್ನು. ಸೂಜಿ ನೋಡ್ತಾ ಇರ್ಬೋದು, ಸ್ವಲ್ಪ ಕ್ಲೋತನ್ನು ನಾನು ತಗೊಳ್ತಾ ಇದ್ದೀನಿ. ಆದಷ್ಟು 1 ಇಂಚು ಗ್ಯಾಪು ಅಂದಾಜಲ್ಲಿ ತಗೊಳ್ಬೋದು. ಕರೆಕ್ಟ್ ಮೆಷರ್ಮೆಂಟ್ ಬೇಕು ಅಂತಾದರೆ ನೀವು ನೋಡ್ಕೊಳ್ಬೋದು ಟೇಪ್ ಹಿಡ್ಕೊಂಡು. ಇಲ್ಲ ಅಂದರೆ ಈ ಥರ ಅಂದಾಜಲ್ಲಿ ಇಷ್ಟಿಷ್ಟು ಗ್ಯಾಪ್ ಅಂತೇಳಿ ನೀವು ತಗೊಂಡು ಮಾಡ್ತಾ ಹೋಗ್ಬೋದು. ಹಾಗೆ ಸಾಕಷ್ಟು ಬೇರೆ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಬ್ಲೌಸ್ ರಿಲೇಟೆಡ್ ವೀಡಿಯೋಸನ್ನು. ಅದನ್ನು ಕೂಡ ವಾಚ್ ಮಾಡಿ. ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗೋವಂಥ ಟಿಪ್ಸ್ ಕೂಡ ಶೇರ್ ಮಾಡಿದ್ದೀನಿ ಆ ವಿಡಿಯೋಗಳಲ್ಲಿ. ತುಂಬ ಈಸಿಯಾಗಿ ನಾವು ಈ ರೀತಿ ಹೆಮ್ಮಿಂಗನ್ನು ಮಾಡ್ಕೊಳ್ಬೋದು. ಬ್ಲೌಸು ನೆಕ್ಕಿಗೂ ಕೂಡ ಅಷ್ಟೇ, ನೆಕ್ಕಿಗೂ ಹೆಮ್ಮಿಂಗ್ ಮಾಡೋ ಥರ ಇದ್ದರೆ ಅದಕ್ಕೂ ಮಾಡ್ಕೊಳ್ಬೋದು. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಈ ಥರ ಕಾಣದೇ ಇರೋ ಥರ ಮಾಡ್ಬೋದು. ಬ್ಯಾಕ್ ಸೈಡಲ್ಲಿ ಅಷ್ಟೇನು ಕಾಣೋದಿಲ್ಲ. ಈ ಥರ ಮಾಡೋದ್ರಿಂದ, ಹೆಮ್ಮಿಂಗ್ ಮಾಡೋದ್ರಿಂದ ತುಂಬ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಬ್ಯಾಕ್ ಪಾರ್ಟು. ನೋಡಿ, ಬ್ಯಾಕ್ ಪಾರ್ಟಲ್ಲಿ ಅಷ್ಟೇನು ಕಾಣ್ತಾ ಇಲ್ಲ. ಹಾಗೆ ಥ್ರೆಡ್ ಕೂಡ ಅಷ್ಟೇ ಸೇಮ್ ಕಲರ್ ತೊಗೊಂಡಿರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.